ಸರ್ ಟ್ರೂ ವ್ಯಾಲ್ಯೂ ಅಂತಂದ್ರೆ ವ್ಯಾಲ್ಯೂ ಫಾರ್ ಮನಿ ಸರ್. 2007 ವ್ಯಾಗನರು ನಿಮಗೆ 1,40,000 ಕೊಡ್ತಾ ಇದ್ದೀನಿ ಸರ್. 1,85,000 ಆಗುತ್ತೆ ಸರ್, ಫೈನಲ್ ಟು ಫೈನಲ್. 1,85,000 ಪೋಲೋ ಸರ್ ಇದು? ಸರ್ ಸರ್ 2,05,000 ಕೊಡೋಣ ಸರ್ ಫೈನಲ್. ಎಷ್ಟು ಸರ್ ಫೈನಲ್? 3,80,000ಕ್ಕೆ SUV ಡೀಸೆಲ್ ವೇರಿಯಂಟ್. ಸೂಪರ್ ಸರ್. 5,75,000 ಆಗುತ್ತೆ ಸರ್ ಫೈನಲ್. ಎಷ್ಟು ಸರ್ ಫೈನಲ್? 440. 4,40,000. 1,20,000. 1,20,000 ಆಗುತ್ತೆ. ಓಕೆ ವೇರಿಯಂಟ್ ZDI. ಓಕೆ ಸರ್ 7,15,000 ಆಗುತ್ತೆ ಸರ್ ಫೈನಲ್. 1,10,000 ಆಗುತ್ತೆ ಸರ್ ಫೈನಲ್. ಓಕೆ ಓಕೆ 1,10,000ಕ್ಕೆ ಮಾರುತಿ 800 ಏನ್ ಪ್ರೈಸ್ಗಳು ಗಾಡಿಗಳು ಸಿಗೋದಾಗ ಆ ಪ್ರೈಸಿಗೆ ಈಗ ಆಲ್ಟೋಗಳು ಸಿಗ್ತಾ ಇದೆ. 2016 ಮಾಡೆಲ್. 2016 ಮಾಡೆಲ್ ಆಲ್ಟೋ ಫೈನಲ್ ಪ್ರೈಸ್ ಎಷ್ಟು ಸರ್? 2.5 ಲಕ್ಷ. 2.5 ಲಕ್ಷ ಫೈನಲ್. ಆಲ್ಟೋ ಅಂತ ಕೇಳ್ತಾನೆ ಇರ್ತೀರಾ, ಇದಕ್ಕೂ ಒಂದು ಶಾಕಿಂಗ್ ಪ್ರೈಸ್ ಕೊಡ್ತೀನಿ. 1,60,000ಕ್ಕೆ 11 ಮಾಡಲು ಆಲ್ಟೋ LXi ಕೊಡ್ತೀನಿ ಸರ್. 1 ವರ್ಷ ವಾರಂಟಿ, 3 ಫ್ರೀ ಸರ್ವಿಸ್ ಸಿಗುತ್ತೆ, ಮತ್ತೆ ಆಯಿಲ್ ಕೂಡ ಚೇಂಜ್ ಮಾಡ್ಕೊಡ್ತೀವಿ ಡೆಲಿವರಿ ಟೈಮ್ ಅಲ್ಲಿ. ಸೂಪರ್ ಸರ್. ಆಗಿದ್ರೆ ಸರ್ 2,05,000 ಕೊಡೋಣ ಸರ್ ಫೈನಲ್. ಬಜೆಟ್ ಅಂದ್ರೆ ಬಜೆಟ್ ಸರ್. 1,40,000 ತಗೊಂಬನ್ನಿ. 2010 ಮಾಡಲು ಸ್ಟ್ಯಾಂಡರ್ಡ್ ಕೊಡ್ತೀನಿ. 10 ಸೀಟರ್ ಓಮ್ನಿ ಸರ್ ಜಸ್ಟ್ 1,15,000 ಆಗುತ್ತೆ ಸರ್ ಫೈನಲ್ ಟು ಫೈನಲ್. ಒಂದು ಆಲ್ಟೋ ಇದೆ 2011 ಮಾಡೆಲ್, 165 ಆಗುತ್ತೆ ಸರ್ ಫೈನಲ್. CNG ಫಿಟ್ಟಿಂಗ್ ಇದೆ. ಮೈಲೇಜ್ ಅಲ್ಲಿ ನಿಮಗೆ ಪೆಟ್ರೋಲ್ಗಿಂತ ಡಬಲ್ ಬರುತ್ತೆ. ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ಬೋದು ಸರ್. ಇದು 2,30,000 ಆಗುತ್ತೆ ಸರ್ ಫೈನಲ್. 15 ಮಾಡಲು ಮ್ಯಾಗ್ನಾ I10 ಸರ್. ಎಷ್ಟು ಸರ್? 3,45,000. ಇನ್ನೊಂದು ಪ್ರೈಸ್ ಆಗಲ್ವಾ ಸರ್? 3,35 ಕೊಡೋಣ ಹೋಗಿ ಸರ್. 3,35,000 ಕೊಡೋಣ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಒಂದು ಶಿವಮೊಗ್ಗ ಸ್ಪೆಷಲ್ ಬಿರಿಯಾನಿ ತಿನ್ಕೊಂಡು ನಮ್ಮ ಶಿವಮೊಗ್ಗ ಹೊನ್ನಾಳಿ ರಸ್ತೆನಲ್ಲಿ ಇರ್ತಕ್ಕಂಥ ಟ್ರೂ ವ್ಯಾಲ್ಯೂ ಬಂದಿದ್ದೀನಿ. ಟ್ರೂ ವ್ಯಾಲ್ಯೂ ನಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದು ಆಫರ್ಗಳು ನಡೀತಾನೆ ಇರುತ್ತೆ. ಈ ತಿಂಗಳು ಒಂದು ಒಳ್ಳೆ ಆಫರ್ಗಳನ್ನ ತಂದು ನಿಮ್ಗೆಲ್ಲ ಕೊಡ್ತಾ ಇದಾರೆ. ಸೊ ನಾನಿವತ್ತು ಹೊನ್ನಾಳಿ ರಸ್ತೆನಲ್ಲಿ ಇರ್ತಕ್ಕಂಥ ಟ್ರೂ ವ್ಯಾಲ್ಯೂ ಬಂದಿದ್ದೀನಿ. ನಮ್ ಜೊತೆ ಇವತ್ತು ಸರ್ ಇದಾರೆ. ಸರ್ ನಮಸ್ಕಾರ. ವೆಲ್ಕಮ್ ಟು ಮಾರುತಿ ಸುಜುಕಿ ಟ್ರೂ ವ್ಯಾಲ್ಯೂ. ನಮ್ಮಲ್ಲಿ ಈಗ ಪ್ರತಿ ಸರಿ ನಡೆದಂಗೆ ಆಫರ್ ನಡೀತಾ ಇದೆ. ಅವರು ಮತ್ತೆ ಅಸೆಸರೀಸ್ ಕಿಟ್ ಎಲ್ಲ ಗಿಫ್ಟ್ ಆಗಿ ಸಿಗ್ತಾ ಇದೆ. ಸೊ ನಮ್ಮಲ್ಲಿ ಈಗ 65 ವೆಹಿಕಲ್ ಸ್ಟಾಕ್ ಇದೆ ಸರ್. ಅದರಲ್ಲಿ ನಿಮಗೆ ಒಂದು 9 ವೆಹಿಕಲ್ ಬುಕಿಂಗ್ ಆಗಿದೆ. ನಿಮಗೆ ಒಂದು 24 ಕಾರು ನಿಮಗೆ ನೋಡಕ್ ಸಿಗತ್ತೆ. ಸೊ ಅದರಲ್ಲಿ ನಿಮಗೆ ವ್ಯಾಗನರ್ಸ್ ಇದೆ, ದೆನ್ ಆಲ್ಟೋಗಳಿದೆ, ಬ್ರೀಜಾ SUV ನೋಡೋರಿಗೆ ಬ್ರೀಜಾ, ಮತ್ತೆ ನಾನ್ ಮಾರುತಿಯಲ್ಲಿ ನಿಮಗೆ ಡಸ್ಟರ್ ಇದೆ, S-Cross ಇದೆ, ಮತ್ತೆ ಸೆಲೆರಿಯೋ ಇದೆ. ಈ ತರ ವೆಹಿಕಲ್ ಆಲ್ಮೋಸ್ಟ್ ಟ್ರೂ ವ್ಯಾಲ್ಯೂ ಅಂತ ಹೇಳಕ್ ಬಂದ್ರೆ ಇವರು ಜಾಸ್ತಿ ಮಾರುತಿ ಗಾಡಿಗಳನ್ನೇ ನಿಲ್ಸೋದು. ಯಾಕಂದ್ರೆ ಅದೇ ಗಾಡಿಗಳೇ ಜಾಸ್ತಿ ಎಕ್ಸ್ಚೇಂಜ್ ಅಲ್ಲಿ ಬರೋದು ಅಲ್ವಾ ಸರ್? ಹೌದು. ಸೊ ಮಾರುತಿ ಗಾಡಿಗಳು ಒಂದು 80% ನೋಡ್ಲಿಕ್ಕೆ ಸಿಗುತ್ತೆ. ಮಿಕ್ಕಿದ್ದು ಬೇರೆ ಬ್ರ್ಯಾಂಡ್ ಗಾಡಿಗಳು ನಿಮ್ಗೆ ಒಂದು 20% ನೋಡ್ಲಿಕ್ಕೆ ಸಿಗುತ್ತೆ. ಅದರಲ್ಲೂ ಎಸ್ಪೆಷಲಿ ಪೋಲೋ ಈ ತರ ಕಾರ್ಗಳೆಲ್ಲ ತುಂಬಾನೇ ಅಫೋರ್ಡಬಲ್, ಅಂದ್ರೆ ಅದಕ್ಕಿಂತ ಕಡಿಮೆ ರೇಂಜಿಂಗ್ ಅಲ್ಲಿ ನಿಮ್ಗೆ ಗಾಡಿಗಳು ಸಿಗ್ತಾ ಇದೆ. ಆಲ್ಮೋಸ್ಟ್ ನೀವೇ ಶಾಕ್ ಆಗ್ತೀರಾ ಪ್ರೈಸಿಂಗ್ ಕೇಳಿದ್ರೆ. ಹೈಲೈಟ್ಸ್ ಅಲ್ಲೆಲ್ಲ ನೋಡಿರ್ತೀರಾ ಆಲ್ರೆಡಿ. ಸರ್ ಈಗ ನೀವು ಮುಂಚೆ ಬಿರಿಯಾನಿ ತಿನ್ಕೊಂಡ್ ಬಂದಿದ್ದೀರಾ, ನಮ್ಮಲ್ಲಿ ವೆಹಿಕಲ್ ತಗೊಂಡ್ರೆ ನೀವು ಹೋಗ್ತಾ ಖುಷಿಯಾಗಿ ಬಿರಿಯಾನಿ ತಿನ್ಕೊಂಡು ಹೋಗ್ತೀರಾ. ದೆನ್ ನಿಮಗೆ ಈಗ ವಾರಂಟಿಯಲ್ಲಿ ಹೇಳೋದಾದ್ರೆ ನಿಮಗೆ 1 ಇಯರ್ ವಾರಂಟಿ ಸಿಗತ್ತೆ. 6 ಮಂತ್ ಇಂದ 1 ಇಯರ್ ವಾರಂಟಿ ಸಿಗತ್ತೆ. ದೆನ್ ಡೆಲಿವರಿ ಟೇಬಲ್ ಒಂದು ಆಯಿಲ್ ಸರ್ವಿಸ್ ಫ್ರೀ ಆಗಿರುತ್ತೆ. 2018 ಮಾಡೆಲ್ ಮೇಲೆ ಮಾರುತಿ ಸುಜುಕಿ ವೆಹಿಕಲ್ ಗಳಿಗೆ ಮಾತ್ರ ಈ ಆಫರ್ ಅಪ್ಲೈ ಆಗೋದು. ದೆನ್ 3 ಫ್ರೀ ಸರ್ವಿಸ್ ಇರುತ್ತೆ. ಈ ಆಫರ್ ಏನಂತಂದ್ರೆ ವಾರಂಟಿ ಕ್ಲೈಮಿಗೆ ನೀವು ಇಲ್ಲೇ ಬರ್ಬೇಕು ಅಂತ ಏನಿಲ್ಲ. ಆಲ್ ಓವರ್ ಇಂಡಿಯಾ ಮಾರುತಿ ಸುಜುಕಿ ಆಥರೈಸ್ಡ್ ಸರ್ವಿಸ್ ಅಲ್ಲಿ ನೀವು ಎಲ್ಲಿ ಬೇಕಾದ್ರೂ ಆಯಿಲ್ ಸರ್ವಿಸ್ ಮಾಡ್ಕೋಬಹುದು, ಮತ್ತೆ ಫ್ರೀ ಸರ್ವಿಸ್ ಮಾಡ್ಕೋಬಹುದು, ದೆನ್ ವಾರಂಟಿ ಕ್ಲೈಮ್ ಮಾಡ್ಕೋಬಹುದು. ಎಲ್ಲಿ ಬೇಕಾದ್ರೂ ಮಾಡ್ಕೋಬಹುದು ಥ್ರೂ ಔಟ್ ಇಂಡಿಯಾ ಅಲ್ವಾ ಸರ್? ಸೊ ವೀಕ್ಷಕರೇ, ಇವತ್ತು ಸುಮಾರು ಒಂದು 50ಕ್ಕಿಂತ ಜಾಸ್ತಿ ಕಾರ್ಗಳಿದೆ. ಅಂಡ್ ಪೋಲೋ ಪ್ರೈಸಿಂಗ್ ಆಗಿರ್ಬೋದು, ಸ್ಯಾಂಟ್ರೋ ಪ್ರೈಸಿಂಗ್ ಆಗಿರ್ಬೋದು, ಎಲ್ಲಾನು ನೋಡಿರ್ತೀರಾ ಹೈಲೈಟ್ ಅಲ್ಲಿ. ನೀವೇ ಖುಷಿ ಆಗ್ಬೇಕು. ಬನ್ನಿ, ತಡ ಮಾಡಿದಿರೋ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಲೈಕ್, ಶೇರ್, ಕಾಮೆಂಟ್ ಎಲ್ಲಾನು ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಜೆಟ್ ಅಂದ್ರೆ ಬಜೆಟ್. ಟ್ರೂ ವ್ಯಾಲ್ಯೂ ನಲ್ಲಿ ಒಳ್ಳೊಳ್ಳೆ ಬಜೆಟ್ ಅಲ್ಲಿ ಕಾರ್ಗಳಿದೆ ಅಂತಾನು ಹೇಳ್ಬೋದು. ಸೊ ಫ್ರೆಂಡ್ಸ್, ಆಗಿದ್ರೆ ಫಸ್ಟ್ ಒಂದು ವ್ಯಾಗನರ್ ಇಂದ ಸ್ಟಾರ್ಟ್ ಮಾಡೋಣ. ಎಷ್ಟೇ ಮಾಡೆಲ್ ಸರ್ ಇದು? ಸರ್ 2014 ಸೆಕೆಂಡ್ ಓನರ್, ಅಕ್ಟೋಬರ್ ವರೆಗೂ ಇನ್ಸೂರೆನ್ಸ್ ಇದೆ. ಓಕೆ. ಗಾಡಿ ಕಂಡೀಷನ್ ಅಂತೂ ಕ್ಲೀನ್ ಆಗಿದೆ, ತುಂಬಾ ನೀಟಾಗಿ ಮೇಂಟೈನ್ ಮಾಡೋರೆ. 12 ಮಾಡಲ ಸರ್ ಇದು? 12 ಮಾಡಲು 90,000 ರನ್ ಆಗಿದೆ ಸರ್. 3,05,000ಕ್ಕೆ ಫೈನಲ್ ಟು ಫೈನಲ್ ಆಗುತ್ತೆ ಸರ್. ಇಲ್ಲೊಂದು ಪ್ರೈಸ್ ಆಗಲ್ವಾ ಸರ್? ನಾನು ಏನ್ ಹೇಳ್ತಾ ಇದೀನಿ ಎಲ್ಲ ಫೈನಲ್ ಪ್ರೈಸ್ ಕೊಟ್ಬಿಡ್ತೀವಿ. ಸ್ಟ್ರೈಟ್ಲಿ ಬಂದಾಗ ಒಂದು 5 to 10,000 ಏನಾದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಸೊ ನಿಮಗೆ ಏನಿರುತ್ತೆ ಇದ್ರ ಮೇಲೆ ಅಡಿಷನಲ್ RTO ಚಾರ್ಜಸ್ ನಿಮಗೆ ಎಕ್ಸ್ಟ್ರಾ ಇರುತ್ತೆ. ಓಕೆ ಓಕೆ ಸರ್ 17 ಮಾಡೆಲ್ ಆಲ್ಟೋ 800 ಸಿಂಗಲ್ ಓನರು ಸರ್. 23,000 ಅಷ್ಟೇ ಇದು ಡ್ರೈವನ್ ಆಗಿರೋದು ಸರ್. 2,90,000 ಆಗುತ್ತೆ ಸರ್ ಫೈನಲ್. 2,90,000ಕ್ಕೆ 2,90,000 ಫೈನಲ್ ಆಗುತ್ತೆ. ಎಷ್ಟನೇ ಮಾಡೆಲ್ ಸರ್ ಇದು? 2017 ಮಾಡೆಲ್. 17 ಮಾಡೆಲ್ ಗಾಡಿ ಸೂಪರ್ ಆಗಿದೆ ನೋಡೋದಕ್ಕಂತೂ. ಸಿಂಗಲ್ ಓನರ್ ಗಾಡಿ. ಈಗ ತಗೊಳ್ಳೋರು ಸೆಕೆಂಡ್ ಆಗ್ತಾರೆ. ಜಸ್ಟ್ 23,000 ಓಡಿದೆ ಸರ್. ಆಮೇಲೆ ವಾರಂಟಿ ಎಲ್ಲಾನು ಸಿಗುತ್ತಲ್ಲ ಸರ್ ಇದಕ್ಕೆ? ವಾರಂಟಿ ಸರ್ ನಿಮಗೆ 18 ಮಾಡೆಲ್ ಇಂದ ವಾರಂಟಿ ಸಿಗುತ್ತೆ. ಓಕೆ ಓಕೆ. ಇದು 17 ಮಾಡೆಲ್ ಇದೆ. ಓಕೆ ಓಕೆ. ಹಾಗೆ ನೋಡ್ತಾ ಇರ್ಬೋದು ಇನ್ನೊಂದು ಆಲ್ಟೋ ಇದೆ. ನೀವು ಆಲ್ಟೋ K10
LXi ವೇರಿಯಂಟ್ 2022 ಮಾಡೆಲ್ ಸರ್. ಇದು ಸಹ ಸಿಂಗಲ್ ಓನರ್. ಇದಕ್ಕೆ ವಾರಂಟಿ ಸಿಗತ್ತೆ ನಿಮಗೆ. 1 ವರ್ಷ ವಾರಂಟಿ, 3 ಫ್ರೀ ಸರ್ವಿಸ್ ಸಿಗತ್ತೆ, ಮತ್ತೆ ಆಯಿಲ್ ಕೂಡ ಚೇಂಜ್ ಮಾಡ್ಕೊಡ್ತೀವಿ ಡೆಲಿವರಿ ಟೈಮ್ ಅಲ್ಲಿ. ಸೂಪರ್ ಸರ್. ಆಗಿದ್ರೆ ಇಷ್ಟು ಬೆನಿಫಿಟ್ಸ್ ಜೊತೆಗೆ ಈ ಗಾಡಿ ಸಿಗ್ತಾ ಇದೆ. ಎಷ್ಟು ಡ್ರಿವನ್ ಆಗಿದೆ ಸರ್ ಗಾಡಿ? 7390 ಕಿಲೋಮೀಟರ್. 7000 ಚೇಂಜ್ ಡ್ರಿವನ್ ಆಗಿದೆ. ಆಲ್ಟೋ K10 ಸೂಪರ್ ಆಗಿದೆ, ಶೇಪು ಕೂಡ ನೋಡೋದಕ್ಕೆ. ಸರ್ 2025 ಜನವರಿವರೆಗೂ ಇನ್ಸೂರೆನ್ಸ್ ಇದೆ ಸರ್. ಪ್ರೈಸ್ ಬಂದ್ಬಿಟ್ಟು 5,30,000 ಇದೆ ಸರ್. ಫೈನಲ್ ಎಷ್ಟಾಗ್ಬೋದು ಹೇಳಿ ಸರ್? ಸರ್ 5,20,000 ಕೊಡೋಣ ಸರ್ ಫೈನಲ್. 5,20,000 ಫೈನಲ್ ಆಗುತ್ತೆ. ಅದರಲ್ಲೂ ನಿಮಗೆ ಒಂದು ಫ್ಯಾನ್ಸಿ ನಂಬರ್ ಕೂಡ ಇದೆ 9233. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ವ್ಯಾಗನರ್ ಸರ್. ಸರ್ 2018 ಮಾಡೆಲ್. ಸರ್ ಇದು ಎಸ್ಟರ್ಡೇ ಬುಕ್ ಆಗಿದೆ. ಬುಕ್ ಆಗ್ಬಿಟ್ಟಿದ್ಯಾ? ಓಕೆ ಬಿಡಿ ಸರ್, ಹಂಗಂದ್ರೆ ಇದ್ರ ಡೀಟೇಲ್ಸ್ ಬೇಡ. ಇದು ಈ ವ್ಯಾಗನರ್ ಸರ್ 2009 ಸೆಕೆಂಡ್ ಓನರ್. 2,10,000 ಆಗುತ್ತೆ ಸರ್. 2009 ಮಾಡಲ್. 2009 ಮಾಡಲ್ ಸೆಕೆಂಡ್ ಓನರ್. 2,10,000 ಆಗುತ್ತೆ ಸರ್. ಡ್ರೈವ್ ಅನ್ನು 1 ಲ್ಯಾಕ್ ರನ್ ಆಗಿದೆ. ಓಕೆ ಓಕೆ. 2 ಡೋರ್ ಪವರ್ ವಿಂಡೋಸ್ ಬರುತ್ತೆ ಇದಕ್ಕೆ. VXi ವೇರಿಯಂಟ್ ವ್ಯಾಗನರ್. ಫೈನಲ್ ಎಷ್ಟು ಅಂದ್ರೆ ಸರ್ ಇದಕ್ಕೆ? ಸರ್ 2,10,000. 2,10,000. ಇದು ಸರ್ ರೌಂಡ್ ಕೊಟ್ಬಿಡೋಣ ಸರ್. ಅದು 2 ಲಕ್ಷಕ್ಕೆ ಫೈನಲ್ ಕೊಡ್ತಾರಂತೆ ನೋಡಿ. ಹಾಗೆ ಇನ್ನೊಂದು ಆಲ್ಟೋ ಇದೆಯಲ್ಲ ಸರ್? ಸರ್ ಇದು 2016 ಮಾಡೆಲ್, ಥರ್ಡ್ ಓನರ್. ಸರ್ ಇದು ನಿಮಗೆ 2,60,000 ಆಗುತ್ತೆ ಸರ್ ಫೈನಲ್. ಫೈನಲ್ ಹೇಳಿ ಸರ್ ಇನ್ನೊಂದು ಪ್ರೈಸ್. ಸರ್ 2016 ಮಾಡಲ್ 290 285 ನಡೀತಾ ಇದೆ ಈಗ ಮಾರ್ಕೆಟ್. ಥರ್ಡ್ ಓನರ್ ಆಗಿದ್ರಿಂದ 260 ಹೇಳಿದೀವಿ. ಒಂದು 2.5 ಕೊಟ್ಬಿಡೋಣ ಸರ್ ಫೈನಲ್. 2.5 ಲಕ್ಷಕ್ಕೆ ನೋಡ್ತಾ ಇರ್ಬೋದು. ಫ್ರೆಶ್ ಟೈರ್ ಗಳಿದಾವೆ. ನೋಡ್ತಾ ಇರ್ಬೋದು. ಟೈರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. 94,000 ಕಿಲೋಮೀಟರ್ ರನ್ ಆಗಿದೆ. ಸೊ ಇದು ಎಷ್ಟನೇ ಮಾಡೆಲ್ ಸರ್? ಇದು 2016 ಮಾಡೆಲ್. 2016 ಮಾಡೆಲ್ ಆಲ್ಟೋ. ಫೈನಲ್ ಪ್ರೈಸ್ ಎಷ್ಟು ಸರ್? 2.5 ಲಕ್ಷ. 2.5 ಲಕ್ಷ ಫೈನಲ್. ಒಂದು ಸ್ಯಾಂಟ್ರೋ ಇದೆಯಲ್ಲ ಸರ್? ಸರ್ 2007 ಮಾಡೆಲ್ ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್. ಸರ್ ಇದು ನಿಮಗೆ 1,55,000 ಆಗುತ್ತೆ ಫೈನಲ್. ನೋಡ್ತಾ ಇರ್ಬೋದು. ಟೈರ್ಸ್ ಕಂಡೀಷನ್ ಎಲ್ಲಾನು ಚೆನ್ನಾಗಿದೆ. ಎಷ್ಟು ಸರ್ ಫೈನಲ್ ಇದು? 1,55,000. 1,55,000 ಫೈನಲ್ ಆಗುತ್ತೆ. ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಬೇಕಲ್ಲ ಇದು ಸರ್. ನಾವು ಪ್ರೈಸ್ ಹೇಳ್ತಾ ಇದೀವಿ. ನಿಮಗೆ RTO ಚಾರ್ಜಸ್ ಅಡಿಷನಲ್ ಎಕ್ಸ್ಟ್ರಾ ಆಗುತ್ತೆ. ಕೆಲವರು ಅದ್ರಲ್ಲೇ ಇನ್ಕ್ಲೂಡಿಂಗ್ ಮಾಡ್ಕೊಡಿ ಅಂತ ಕನ್ಫ್ಯೂಸ್ ಆಗ್ತಾರೆ. ಹೌದು. ಏನ್ ಪ್ರೈಸ್ ಹೇಳ್ತೀವಿ ಅದ್ರಲ್ಲಿ RTO ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ. ನೀಟಾಗಿ ಮೆನ್ಷನ್ ಮಾಡ್ತಾರೆ ನೋಡಿ ವಿಡಿಯೋನಲ್ಲೇ. ಆಮೇಲೆ ಬಂದು ಕನ್ಫ್ಯೂಸ್ ಆಗಬಾರ್ದು ಅಂತ. ವಿಡಿಯೋದಲ್ಲೆಲ್ಲ ಆತರ ಕನ್ಫ್ಯೂಷನ್ ಆಗಿದ್ದಾರೆ, ಅದಕ್ಕೆ ಹೇಳಿದ್ದು. ಓಕೆ ಓಕೆ. ಹಾಗೆ ಇನ್ನೊಂದು ಐಟಮ್ ಇದೆಯಲ್ಲ ಸರ್? ಸರ್ ಇದು ಆಟೋಮೆಟಿಕ್ ಗೇರ್ ಲೇಡೀಸ್ಗೆ ಮತ್ತೆ ಬೆಂಗಳೂರು ಬಂಪರ್ ಟು ಬಂಪರ್ ಟ್ರಾಫಿಕ್ ಏರಿಯಾಗಳಿಗೆಲ್ಲ ಬೆಸ್ಟ್ ವೆಹಿಕಲ್. ಹೌದು. ಅಂಡ್ ಆಟೋಮೆಟಿಕ್ ಆಗಿದ್ರು ಈ ಗಾಡಿಗಳಲ್ಲಿ ಮೈಲೇಜ್ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು. 2013 ಸಿಂಗಲ್ ಓನರ್. 1 ಲ್ಯಾಕ್ ರನ್ ಆಗಿದೆ. ಓಕೆ. 3,50,000 ಕೊಡ್ತೀವಿ ಸರ್ ಫೈನಲ್. ಸ್ಪೋರ್ಟ್ಸ್ ವೇರಿಯಂಟ್ ಆಟೋಮೆಟಿಕ್ ಗಾಡಿ. ಎಷ್ಟು ಸರ್ ಫೈನಲ್? 3,50,000 ಸರ್. 335 ಫೈನಲ್ ಆಗುತ್ತೆ ಸರ್. 3,35,000 ಫೈನಲ್ ಆಗುತ್ತೆ. ಇದ್ರಲ್ಲೂ ನಿಮಗೆ ಫ್ರೆಶ್ ಟೈರ್ ಇದೆ, ಆಟೋಮೆಟಿಕ್ ಗೇರ್. ಹಾಗೆ ಇದು ಗ್ರ್ಯಾಂಡ್ ಐಟೇನು ಸರ್? ಇದು ಎಸ್ಟರ್ಡೇ ಬುಕ್ ಆಗಿದೆ. ಬುಕ್ ಆಯ್ತಾ? ಹೋಗ್ಲಿ ಬಿಡಿ ಸರ್. ಇದು ಬ್ರೀಜಾ ಸರ್? ಇದು ಆಲ್ರೆಡಿ ಬುಕ್ ಆಗಿದೆ. ಇದು ಬುಕ್ ಆಗ್ಬಿಟ್ಟಿದ್ಯಾ? ಇದೆಯಾ ಸರ್ ಬೇಕು ಅಂದ್ರೆ ಬ್ರೀಜಾ ಎಲ್ಲ? ಬ್ರೀಜಾ ಬೇಕು ಅಂದ್ರೆ ಇನ್ನೂ ಅದು ಸ್ಟಾಕ್ಸ್ ಇದೆ. ಹಂಗೆ ನೋಡ್ತಾ ಇರಿ ವೀಕ್ಷಕರೇ, ನಿಮಗೆ ಬ್ರೀಜಾನು ಬರುತ್ತೆ ವಿಡಿಯೋನಲ್ಲಿ. ಹಾಗೆ ಬಲಿನೋ ಸರ್? ಸರ್ 2018 ಮಾಡೆಲ್, ವೈಟ್ ಕಲರ್, 76,000 ಕಿಲೋಮೀಟರ್ ರನ್ ಆಗಿದೆ. ಓಕೆ ಸರ್. ಫೈನಲ್ ಪ್ರೈಸ್ 6,15,000 ಹೇಳ್ತಾ ಇದೀವಿ ಸರ್. 2018 ಮಾಡಲಾ? ಡೆಲ್ಟಾ ವೇರಿಯಂಟ್. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಆಗಿದೆ ಅಂತ, ತುಂಬಾನೇ ಚೆನ್ನಾಗಿದೆ. ವೈಟ್ ಕಲರ್ ಅಲ್ಲಿ ಡೆಲ್ಟಾ ವೇರಿಯಂಟ್. ಪ್ರೈಸಿಂಗ್ ಎಷ್ಟು ಸರ್? ತೋರಿಸ್ಬಿಡಿ ಸರ್ ವಿಡಿಯೋದಲ್ಲಿ. ಟೈರ್ಸ್ ಕಂಡೀಷನ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ನೋಡ್ತಾ ಇರ್ಬೋದು. ಫೈನಲ್ ಎಷ್ಟಕ್ಕೆ ಆಗ್ಬೋದು ಸರ್? ಸರ್ 610 ಕೊಡೋಣ ಸರ್ ಫೈನಲ್. 6,10,000. ಡೈರೆಕ್ಟ್ ಬರ್ಲಿ, ನೆಗೋಷಿಯಬಲ್ ಮಾಡೋಣ. ಅಂಡ್ ಇದಕ್ಕೆ ವ್ಯಾರಂಟಿ ಎಲ್ಲಾನು ಸಿಗುತ್ತಲ್ಲ ಸರ್? ಟ್ರೂವೆಲಿಂದ 18 ಮಾಡೆಲ್ ಆಗಿರೋದ್ರಿಂದ ನೋಡ್ತಾ ಇರ್ಬೋದು. ವಾರಂಟಿ ಸಿಗುತ್ತೆ. ಹಾಗೆ ಇದು ಸರ್ ಆಲ್ಟೋ ಸರ್ 2009 ಮಾಡೆಲ್, ಥರ್ಡ್ ಓನರ್. 1,75,000 ಆಗುತ್ತೆ ಸರ್ ಫೈನಲ್. 1,75,000 ಫೈನಲ್ ಆಗುತ್ತಂತೆ. AC 4 ಸ್ಟೇರಿಂಗ್. ಇದು 1,15,000 ರನ್ ಆಗಿದೆ. ಥರ್ಡ್ ಓನರ್ ಗಾಡಿ. ಓಕೆ ಓಕೆ. ಇದು ಸರ್ ವ್ಯಾಗನರ್ ಸರ್. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನೋಡಿರ್ತೀರಾ. 2007 ಥರ್ಡ್ ಓನರ್, 82,000 ಕಿಲೋಮೀಟರ್ ರನ್ ಆಗಿದೆ ಸರ್. 1,40,000 ಆಗುತ್ತೆ ಸರ್ ಫೈನಲ್. ಎಷ್ಟು ಸರ್ ಫೈನಲ್? 1,40,000. ನಿಮಗೆ 35 ಕೊಡೋಣ ಫೈನಲ್. 1,35,000 ಫೈನಲ್ ಆಗುತ್ತಾ? ಸೊ ನೋಡಿ, ಟೈರ್ಸ್ ಕಂಡೀಷನ್ ಎಲ್ಲಾನು ಚೆನ್ನಾಗಿದೆ. ವೇರಿಯಂಟ್ ಯಾವ್ದು ಸರ್ ಇದು? ಸರ್ LXi ವೇರಿಯಂಟ್ ಅಂದ್ರೆ ಬೇಸಿಕ್. AC ಪವರ್ ಸ್ಟೇರಿಂಗ್ ಬರುತ್ತೆ. ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತಾ? ಓಕೆ ಓಕೆ. ನೋಡ್ತಾ ಇರ್ಬೋದು ವೀಕ್ಷಕರೇ, ಇನ್ನೊಂದು ಆಲ್ಟೋ ಇದೆ. ಇದೆಷ್ಟನೇ ಮಾಡೆಲ್ ಸರ್? ಆಲ್ಟೋ 2011 ಮಾಡೆಲ್ ಸರ್. ಜಸ್ಟ್ 1,65,000 ಆಗುತ್ತೆ ಸರ್ ಫೈನಲ್. ನೋಡ್ತಾ ಇರ್ಬೋದು. ಟೈರ್ಸ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಪವರ್ ಸ್ಟೇರಿಂಗ್ ಬರುತ್ತೆ ಸರ್ ಗಾಡಿಲಿ? AC ಪವರ್ ಸ್ಟೇರಿಂಗ್ ಬರುತ್ತೆ. ಇದ್ರಲ್ಲಿ ನಿಮಗೆ ರೀಫಬ್ ಏನಂತಂದ್ರೆ ಬಾನೆಟ್ ಒಂದು ಪೈಂಟ್ ಮಾಡಿಸ್ಕೊಬೇಕು ಅಷ್ಟೇ ಸರ್. ಓಕೆ ಓಕೆ. ಫೈನಲ್ ಎಷ್ಟಕ್ಕೆ ಆಗ್ಬೋದು ಸರ್? ಸರ್ 1,65,000. 1,65,000. 1,65,000 ಗೆ 11 ಮಾಡೆಲ್ ಆಲ್ಟೋ ಸಿಗ್ತಾ ಇದೆ. ಇದರಲ್ಲೂ ಟೈರ್ ನೋಡ್ತಾ ಇರ್ಬೋದು ನೀವು, ಫ್ರೆಶ್ ಇದೆ.
ಫ್ರೆಶ್ ಟೈರ್ಸ್ ಅಂದ್ರೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸೋರಂತೆ ಕಸ್ಟಮರ್. ವೀಕ್ಷಕರೇ ಇನ್ನೊಂದು ಸ್ಯಾಂಟ್ರೋ ಇದೆ, ಇದೆಷ್ಟನೇ ಮಾಡಲ್ ಸರ್? 2010 ಮಾಡೆಲ್, ಥರ್ಡ್ ಓನರ್, 1,14,000 ರನ್ ಆಗಿದೆ. ಓಕೆ ಸರ್ ಇದು 1,45,000 ಆಗುತ್ತೆ ಸರ್ ಫೈನಲ್. 1,45,000ಕ್ಕೆ 10 ಮಾಡಲ್ ಸ್ಯಾಂಟ್ರೋ. ಟೈರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಷ್ಟು ಡ್ರಿವನ್ ಆಗಿದೆ ಸರ್ ಗಾಡಿ ಇದು? ಸರ್ 1,14,000 ಡ್ರೈವನ್ ಆಗಿದೆ. ಸೊ ನೋಡಿ ಸ್ಯಾಂಟ್ರೋನ ಯಾರಾದ್ರೂ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ 1,45,000ಕ್ಕೆಲ್ಲ ಫೈನಲ್ ಆಗುತ್ತೆ. AC ಪವರ್ ಸ್ಟೀರಿಂಗ್ ಸಿಗುತ್ತೆ. ಹಾಗೆ ವೀಕ್ಷಕರೇ ಇನ್ನೊಂದು ಚೆವರ್ಲೆ ಗಾಡಿ ಇದೆ, ಯಾವ ಸರ್ ಇದು? ಚೆವರ್ಲೆಟ್ ಸ್ಪಾರ್ಕ್. ಮೈಲೇಜ್ ಎಲ್ಲ ಚೆನ್ನಾಗಿರೋದು ವೆಹಿಕಲ್ ಇದು. ಹೌದು ಸರ್, ಪೆಟ್ರೋಲ್ ವೇರಿಯಂಟ್, 2008 ಮಾಡೆಲ್, 1,10,000 ಆಗುತ್ತೆ ಸರ್. 2008 ಮಾಡೆಲ್ ಗಾಡಿ. ನೋಡ್ತಾ ಇರ್ಬೋದು ಇಂಟರ್ವ್ಯೂಸ್ ಹೇಗಿದೆ ಅಂತ, ತುಂಬಾ ಚೆನ್ನಾಗಿದೆ. ಮಾಡೆಲ್ ಗಾಡಿಯಲ್ಲಿ ಒಳ್ಳೆ ಬಜೆಟ್ ಅಲ್ಲಿ ಬೇಕು ಅಂದ್ರೆ ಚೆವರ್ಲೆ ಗಾಡಿಗಳು ನಿಮ್ಗೆ ಅಫೋರ್ಡಬಲ್ ಪ್ರೈಸಿಂಗ್ ಅಲ್ಲಿ ಸಿಗುತ್ತೆ. ಎಷ್ಟು ಸರ್ ಇದು ಫೈನಲ್? 110 ಸರ್. 1,10,000. 1,10,000 ಆಗುತ್ತೆ. 1,10,000ಕ್ಕೆ 8 ಮಾಡೆಲ್ ಸ್ಪಾರ್ಕ್ ಸಿಗ್ತಾ ಇದೆ. ಹಾಗೆ ಸೆಂಟ್ರೋ ಸರ್? ಸರ್ ಸೆಂಟ್ರೋ 2010 ಮಾಡೆಲ್, ಸೆಕೆಂಡ್ ಓನರ್. ಸರ್ ಇದು LPG ಅಪ್ರೂವಲ್ ಇದೆ. ಓಕೆ, 1,70,000 ಆಗುತ್ತೆ ಸರ್. LPG ಅಪ್ರೂವಲ್ ಇದೆ ಅಂತ ಗಾಡಿಲಿ. ಸೊ ಮೈಲೇಜ್ ವೈಸ್ ಚೆನ್ನಾಗಿ ಬರುತ್ತೆ. ಕಂಪ್ನಿ ಫಿಟೆಡ್ ಬರೋದಿದೆ LPG. ಸೊ ಫೈನಲ್ ಎಷ್ಟು ಸರ್ ಇದ್ರದ್ದು? ಸರ್ ಇದು 170 ಆಗುತ್ತೆ. 1,70,000ಕ್ಕೆ ಫೈನಲ್ ಆಗುತ್ತೆ. ಸಿಲ್ವರ್ ಕಲರ್. 10 ಮಾಡೆಲ್ ಸೆಂಟ್ರೋ. ಹಾಗೆ ಈ ಸೆಂಟ್ರೋ? ಸರ್ ಸೆಂಟ್ರೋ ಇದು ವೈಟ್, 2010 ಮಾಡೆಲ್, ಸೆಕೆಂಡ್ ಓನರ್. ಸರ್ ಇದು ನಿಮಗೆ 1,80,000 ಆಗುತ್ತೆ ಸರ್ ಫೈನಲ್. 1,80,000ನಾ? 1.5 ಲಕ್ಷ ರನ್ ಆಗಿದೆ ಕಿಲೋಮೀಟರ್. ನೋಡ್ತಾ ಇರ್ಬೋದು ಟೈರ್ಸ್ ಕಂಡೀಷನ್ ಎಲ್ಲ ಆಗಿದೆ ಅಂತ. 1 ಲ್ಯಾಕ್ ಡ್ರಿವೆನ್ ಆಗಿದೆ. ಹಾಗೆ ಇನ್ನೊಂದು ಓಮ್ನಿ ಇದೆ, ಬಡವರ ಬಂದು ಓಮ್ನಿ, ಅದರಲ್ಲೂ ಬಜೆಟ್ ಅಲ್ಲಿ ಸಿಗ್ತಾ ಇದೆ. ಎಷ್ಟನೇ ಮಾಡಲ್ ಸರ್? ಮಾಡೆಲ್ 2008 ಮಾಡೆಲ್, ಮಲ್ಟಿಪರ್ಪಸ್ ಯೂಸ್ಗೆ ಬೇಕಾದವರು ಬರ್ಬೋದು ಸರ್. ಸಿಂಗಲ್ ಓನರ್ ವೆಹಿಕಲ್ ಇದು. 1,20,000ಕ್ಕೆ ಹೇಳ್ತಾ ಇತ್ತು ಫೈನಲ್. ನೋಡ್ತಾ ಇರ್ಬೋದು ಇಂಟರ್ವ್ಯೂಸ್ ನೀಟಾಗಿ ಮೇಂಟೈನ್ ಮಾಡೋರೆ. ನಿಮಗೆ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಇದೆ. ಅಂಡ್ 8 ಸೀಟರ್ ಅಲ್ಲ ಸರ್ ಇದು? 7+1. 7+1 8 ಸೀಟರ್ ಗಾಡಿ. ಎಷ್ಟು ಹೇಳ್ತಾ ಇದ್ದೀರಾ ಸರ್ ಫೈನಲ್ ಹೇಳಿ ಸರ್? 1,20,000 ಹೇಳ್ತಾ ಇದೀವಿ. ಒಂದು 5,000 ನೆಗೋಷಿಯಬಲ್ ಮಾಡೋಣ. 1,15,000 ಆಗುತ್ತೆ ಸರ್. 1,15,000ಕ್ಕೆಲ್ಲ ಫೈನಲ್ ಆಗುತ್ತೆ. ಹಾಗೆ ಇಲ್ಲಿ ಲೇಟೆಸ್ಟ್ ಮಾಡೆಲ್ ವ್ಯಾಗನರ್ ಇದೆಯಲ್ಲ ಸರ್? ಸರ್ 2020 ಮಾಡೆಲ್. ಇದಕ್ಕೆ ನಿಮಗೆ 1 ಇಯರ್ ವಾರಂಟಿ ಮತ್ತೆ ಫ್ರೀ ಸರ್ವಿಸ್ ಸಿಗುತ್ತೆ. ಓಕೆ, ಸಿಂಗಲ್ ಓನರ್, 5,60,000 ಆಗುತ್ತೆ ಸರ್ ಫೈನಲ್. 5,60,000ಕ್ಕೆ ಫೈನಲ್ ಆಗುತ್ತೆ. ಇದಕ್ಕೆ 3 ಫ್ರೀ ಸರ್ವಿಸಸ್ ಮತ್ತೆ ವ್ಯಾರಂಟಿ ಎಲ್ಲಾನು ಸಿಕ್ಬಿಡುತ್ತೆ ಅಲ್ವಾ ಸರ್? ಹಾಗೆ ಆಲ್ಟೋ ಸರ್ 2006 ಆಲ್ಟೋ LX, ಬರೀ AC ಮಾತ್ರ ಬರುತ್ತೆ, ಪವರ್ ಶೇರಿಂಗ್ ಇರಲ್ಲ. ಸೆಕೆಂಡ್ ಓನರ್, ಡಿಸೆಂಬರ್ ವರೆಗೂ ಇನ್ಸೂರೆನ್ಸ್ ಇದೆ. 1,10,000 ಆಗುತ್ತೆ ಸರ್ ಫೈನಲ್. ಓಕೆ, 1,10,000ಕ್ಕೆ ಮಾರುತಿ 800 ಏನ್ ಪ್ರೈಸ್ಗಳು ಗಾಡಿಗಳು ಸಿಗೋದಾಗ ಆ ಪ್ರೈಸಿಗೆ ಈಗ ಆಲ್ಟೋಗಳು ಸಿಗ್ತಾ ಇದೆ. ಸೂಪರ್ ಸರ್. ಅದರಲ್ಲೂ ಈ ಗಾಡಿ ಬಂದ್ಬಿಟ್ಟು 6 ಮಾಡೆಲ್ ಗಾಡಿ ಆಗಿರುತ್ತೆ ಅಲ್ವಾ ಸರ್? ಹಾಗೆ ಇದು K10 ಸರ್ 2012 ಮಾಡೆಲ್, ಆಲ್ಟೋ K10, ಸಿಂಗಲ್ ಓನರ್, 1,30,000 ರನ್ ಆಗಿದೆ. 2 ಲ್ಯಾಕಿಗೆ ಆಗುತ್ತೆ ಸರ್ ಫೈನಲ್. 2 ಲಕ್ಷನಾ? 2 ಲಕ್ಷಕ್ಕೆ ಆಲ್ಟೋ K10 ಸಿಗ್ತಾ ಇದೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಆಲ್ಟೋ ಇದೆಯಲ್ಲ ಸರ್? ಸರ್ 2011 ಥರ್ಡ್ ಓನರ್. ಸರ್ ಇದು ನಿಮ್ಗೆ 82,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಓಕೆ, 1,60,000 ಆಗುತ್ತೆ ಸರ್. 1,60,000. ಆಲ್ಮೋಸ್ಟ್ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ 100 ಗಾಡಿಗಳಿತ್ತು. ಈ ಸಲ ಏನ್ ಸರ್ ಇಷ್ಟೊಂದು ಕಡಿಮೆ ಆಗ್ಬಿಟ್ಟಿದೆ ಸರ್? ಈಗ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ 120 ಇತ್ತು ವೆಹಿಕಲ್. ಓಕೆ, 100ಕ್ಕಿಂತ ಜಾಸ್ತಿ ಇತ್ತು. 120 ಇತ್ತು. ಅದರಲ್ಲಿ ನಿಮಗೆ ಒಂದು 70 to 80 ವೆಹಿಕಲ್ಸ್ ಸೇಲ್ ಆಗಿದೆ. ಸೊ ಹಳೇದು ಒಂದು 30 ವೆಹಿಕಲ್ ಇರ್ಬೋದು. ಈಗ ಅಡಿಷನಲ್ ನಿಮಗೆ ಅದ್ರ ಜೊತೆಗೆ ಒಂದು 40 ವೆಹಿಕಲ್ಸ್ ಆಡ್ ಆಗಿದೆ. ಟೋಟಲ್ ನಿಮಗೆ ಒಂದು ಅವರೇಜ್ ಒಂದು 60 to 65 ತನಕ ಸ್ಟಾಕ್ ಇದೆ ಸರ್. ಓಕೆ, ಈ ವಿಡಿಯೋನಲ್ಲಿ ನಿಮ್ಗೆ 65 ಗಾಡಿಗಳಿದೆ ಅಂತೆ. ಬನ್ನಿ, ಇನ್ನ ಅದರಲ್ಲಿ ಕಾಲ್ಭಾಗನು ಮುಗಿಸಿಲ್ಲ. ಹಾಗೆ ಜೆನ್ನೆಸ್ಟಿಲ್ಲ ಡೀಟೇಲ್ಸ್ ಹೇಳಿ ಸರ್. 2010 ಮಾಡೆಲ್, ಸೆಕೆಂಡ್ ಓನರ್, 1,80,000 ಆಗುತ್ತೆ ಸರ್. 1,80,000. 10 ಮಾಡೆಲ್ ಗಾಡಿ. ನೋಡ್ತಾ ಇರ್ಬೋದು ಸರ್ವಿಸ್ ಎಲ್ಲ ಆಗಿ ರೆಡಿ ಇದೆ ಸರ್ ಗಾಡಿ. ರೆಡಿ ಟು ಡ್ರೈವ್. ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರ್ಬೇಕಷ್ಟೇ. ಹೌದು. ಇದು ಸರ್ ಸ್ಪಾರ್ಕ್ ಸರ್ 1,35,000 ಆಗುತ್ತೆ ಸರ್. ಥರ್ಡ್ ಓನರ್ ಆಗಿದೆಯಾ? ಮಾಡ್ಲು 2010. 10 ಮಾಡೆಲ್ ಗಾಡಿ. ನೋಡ್ತಾ ಇರ್ಬೋದು ವೈಟ್ ಕಲರ್ ಅಲ್ಲಿ ತುಂಬಾ ಕಂಡೀಷನ್ ಆಗಿದೆ. ಹಾಗೆ ಇನ್ನೊಂದು ಒಮ್ಮೆ ಇದೆಯಲ್ಲ ಸರ್? 9 ಮಾಡೆಲ್. ಸರ್ ಇದು ಸಿಂಗಲ್ ಓನರ್, 1,30,000 ಆಗುತ್ತೆ ಫೈನಲ್. ಇದು ಅಷ್ಟೇನಾ? 1,30,000. ಇದು 7+1. ಇದು ಸರ್ ಆಲ್ಟೋ K10 ಸರ್ 4th ಓನರ್ ಆಗಿದೆ. ಇದು 2014 ಮಾಡೆಲ್. ಸರ್ 2,30,000 ಆಗುತ್ತೆ ಸರ್ ಫೈನಲ್. ಎಷ್ಟು ಸರ್ ಫೈನಲ್? 2,30,000ಕ್ಕೆ. 2,30,000ಗೆ 14 ಮಾಡೆಲ್ ಆಲ್ಟೋ K10 ಸಿಗ್ತಾ ಇದೆ ಅಲ್ವಾ ಸರ್?
ಹಾಗೆ ಫ್ರೆಂಡ್ಸ್ ಪೋಲೋ ಅಂತ ಕೇಳ್ತಾನೆ ಇರ್ತೀರಾ, ಒಂದು ಪೋಲೋನು ಇದೆ, ಅದರಲ್ಲೂ ನೀವು ನಂಬಕ್ ಆಗ್ದಿರೋ ಪ್ರೈಸಿಂಗ್ ಅಲ್ಲಿ ಇದೆ. ನಿಮ್ ತರ ಯಂಗ್ಸ್ಟರ್ಸ್ ಮಾಡಿಫೈ ಮಾಡಿ ಡ್ರೈವ್ ಮಾಡಕ್ಕೆ ತುಂಬಾ ಪೋಲೋ ಹುಡುಕ್ತಾ ಇರ್ತಾರೆ. ಹೌದು ಸರ್ ನಿಮಗೆ ಬೆಸ್ಟ್ ಪ್ರೈಸ್ ಒಂದು ಪೋಲೋ ಇದೆ 2011 ಮಾಡಲ್ 4th ಓನರ್. ಓಕೆ ಸರ್ 1,80,000 ಆಗತ್ತೆ ಸರ್ ಫೈನಲ್. ಡೌನ್ ಪೇಮೆಂಟ್ ಫುಲ್ ಕ್ಯಾಶ್ ಅದನ್ನು ಹೇಳ್ಬಿಡಿ ಸರ್. ಡೌನ್ ಪೇಮೆಂಟ್ ಅಲ್ಲ ಸರ್, ಫುಲ್ ಅಂಡ್ ಫುಲ್ ಸೆಟಲ್ಮೆಂಟ್. 1,80,000 ಡೆಲಿವರಿನೇ ಕೊಡ್ತೀವಿ. 1,19,000 ರನ್ ಆಗಿದೆ, ಡೀಸೆಲ್ ವೇರಿಯಂಟ್. ನೋಡ್ತಾ ಇರ್ಬೋದು ಮ್ಯಾಗ್ ವೀಲ್ ಎಲ್ಲಾನು ಇದೆ ಗಾಡಿಲಿ. ಏನ್ ವೇರಿಯಂಟ್ ಬರುತ್ತೆ ಸರ್ ಇದು? ಸರ್ ಕಂಫರ್ಟ್ ಲೈನ್ ಸರ್, ಕಂಫರ್ಟ್ ಲೈನ್. ನೋಡ್ತಾ ಇರ್ಬೋದು ನಿಮಗೆ ಡ್ಯುಯಲ್ ಟೋನ್ ಡ್ಯಾಶ್ಬೋರ್ಡ್ ಇದೆ ಅಂಡ್ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಬರುತ್ತೆ ಗಾಡಿಲಿ. ಟಚ್ ಸ್ಕ್ರೀನ್ ಸಿಸ್ಟಮು ಇದೆ ಗಾಡಿಲಿ ಪಯನೀರ್ದು ಅಂಡ್ ಡೀಸೆಲ್ ಗಾಡಿ ಇದು. ಮೇನ್ಲಿ ನಿಮಗೆ ಎಷ್ಟು ಬರ್ಬೋದು ಸರ್ ಮೈಲೇಜ್? ಅಲ್ಲ ಮೈಲೇಜ್ ನಿಮಗೆ 18 ಬರುತ್ತೆ ಸರ್. 18 ವರೆಗೂ ಬರುತ್ತೆ. ಗಾಡಿ ಅಂತೂ ಕ್ಲಾಸ್ ಆಗಿದೆ. ಏನಂದ್ರೆ ಡ್ರಾಬ್ಯಾಕ್ ಓನರ್ಶಿಪ್ ಒಂದು ಜಾಸ್ತಿ ಆಗಿದೆ, 4th ಓನರ್ ಆಗಿದೆ. ಬಟ್ ಬಜೆಟ್ ಅಲ್ಲಿ ಪೋಲೋ ಬೇಕು ಅನ್ನೋರ್ಗೆ ಒಂದು ಬೆಸ್ಟ್ ಅಫೋರ್ಡಬಲ್ ವೆಹಿಕಲ್. ಎಷ್ಟು ಸರ್ ಫೈನಲ್ ಇನ್ನೊಂದ್ಸಲ ಹೇಳ್ಬಿಡಿ ಸರ್ ನಮ್ಗೆ. 1,80,000 ಪ್ಲಸ್. ಇದು ಮಾರುತಿ ಸುಜುಕಿ ಎರ್ಟಿಗಾ ಒಂದಿದೆ ಸರ್, ಫ್ಯಾಮಿಲಿ ಕಾರ್ 2015 ಮಾಡೆಲ್, 7 ಸೀಟಿಂಗ್ ಸರ್. ಸೆಕೆಂಡ್ ಓನರ್. ಇದು 7,85,000 ಫೈನಲ್ ಟು ಫೈನಲ್ ಆಗ ಸರ್. ಡೀಸೆಲ್ ವೇರಿಯಂಟ್ VDI 15 ಮಾಡಲ್ ಗಾಡಿ. 15 ಮಾಡೆಲ್. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಅಂತ ತುಂಬಾನೇ ಚೆನ್ನಾಗಿದೆ. ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ 1,13,000 ಓಡಿದೆ. 1,13,000 ಚೇಂಜ್ ಡ್ರಿವನ್ ಆಗಿದೆ. ನೆಗೋಷಿಯಬಲ್ ಆಗುತ್ತೆ ಸರ್? ಸರ್ ನೆಗೋಷಿಯಬಲ್, ಸ್ಟ್ರೈಟ್ಲಿ ನೆಗೋಷಿಯಬಲ್. ಬಂದಾಗ ಆಂಟೇಬಲ್ ಮಾಡ್ಕೊಡ್ತೀರಾ? ಹಾಗೆ ಇದು ಸರ್ ಬ್ರೀಜಾ. ಸರ್ ಬ್ರೀಜಾ 2017 ಮಾಡಲು ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್ ZDI. ಓಕೆ ಸರ್ 7,15,000 ಆಗತ್ತೆ ಸರ್ ಫೈನಲ್. ಫೈನಲ್ ಹೇಳಿ ಸರ್ ಇನ್ನೊಂದು. ಸರ್ 7,10,000 ಕೊಡೋಣ ಸರ್ ಫೈನಲ್. 7,10,000ಕ್ಕೆ ಬ್ರೀಜಾ ಕೊಡ್ತಾ ಇದ್ದೀರಾ? ಅದ್ರಲ್ಲೂ ಎಷ್ಟನೇ ಮಾಡೆಲ್ ಸರ್ ಗಾಡಿ ಇದು? ಸರ್ 2017 ಮಾಡೆಲ್ ಗಾಡಿ ಇದಾಗಿರುತ್ತೆ. 1,50,000 ರನ್ ಆಗಿದೆ. ಸಿಂಗಲ್ ಓನರ್ ಗಾಡಿ ಸರ್ ಅದು. ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಕಂಡೀಷನ್ ಶೋರೂಮ್ ಅಲ್ಲೇ ಆಗಿದೆ. ಟೈರ್ಸ್ ಕಂಡೀಷನ್ ಕೂಡ ನೋಡಿ. ಹಾಗೆ ಸೆಂಟ್ರೋ ಸರ್ 2004 120 ಆಗತ್ತೆ ಸರ್ ಫೈನಲ್. 2004 ಮಾಡೆಲ್ Hyundai ಸೆಂಟ್ರೋ 1,20,000. 1,20,000 ಆಗತ್ತೆ. ಓಕೆ ಓಕೆ ಓಕೆ. ಹಾಗೆ ಎರ್ಟಿಗಾ ಇದೆಯಲ್ಲ ಸರ್ ಇನ್ನೊಂದು? ಸರ್ 2014 ಮಾಡಲು ಸೆಕೆಂಡ್ ಓನರ್ ಡೀಸೆಲ್. ಇದು ನಿಮಗೆ 6 ಲಕ್ಷಕ್ಕೆ ಆಗತ್ತೆ ಸರ್ ಫೈನಲ್. 6 ಲಕ್ಷನಾ? ನೋಡ್ತಾ ಇರ್ಬೋದು ಟೈರ್ಸ್ ಕಂಡೀಷನ್. ಸೆಕೆಂಡ್ ಓನರ್ ಆಗಿದೆ. ಸರ್ ಸ್ವಿಫ್ಟ್ 2015 ಮಾಡೆಲ್, 3rd ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್. ಸರ್ 4,40,000 ಆಗತ್ತೆ ಸರ್ ಫೈನಲ್. ಎಷ್ಟು ಸರ್ ಫೈನಲ್? 440. 4,40,000. ಮೇಂಟೆನೆನ್ಸ್ ಫ್ರೀ ವೆಹಿಕಲ್ ಆಲ್ಟೋ 2021 ಸಿಲ್ವರ್ ಕಲರ್. ಸರ್ 4,25,000 ವಿತ್ ವಾರಂಟಿ ಮತ್ತೆ ಫ್ರೀ ಸರ್ವಿಸ್, ಆಯಿಲ್ ಸರ್ವಿಸ್ ಸರ್. ಎಲ್ಲ ಮಾಡ್ಕೊಡ್ತೀರಾ? ಎಲ್ಲ ಮಾಡ್ಕೊಡ್ತೀವಿ. RTO ಚಾರ್ಜಸ್ ಒಂದು ಅಡಿಷನಲ್ ಇರುತ್ತೆ. 4,25,000. ಅದರಲ್ಲೂ ನೀವು ಶಿವಮೊಗ್ಗ ಬಂದು ಗಾಡಿ ನೋಡಿದಾಗ ಇನ್ನು 5 to 10,000 ಈ ಗಾಡಿಗೆ, ಪರ್ಟಿಕ್ಯುಲರ್ ಆಗಿ ಈ ಗಾಡಿಗೆ 5 to 10,000 ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಮಾಡ್ಕೊಡ್ತೀರಾ? ಇದು ಸರ್ ಸೆಲೆರಿಯೋ. ಸರ್ ಸೆಲೆರಿಯೋ 2021 ಮಾಡೆಲ್. ಸರ್ ಇದು ನಿಮಗೆ ಸಿಂಗಲ್ ಓನರ್ ವೆಹಿಕಲ್. ಇದಕ್ಕೂ ಸಹ ವಾರಂಟಿ ಸಿಗುತ್ತೆ. 5,90,000 ಫೈನಲ್ ಟು ಫೈನಲ್ ಸರ್. ಇದರಲ್ಲಿ ಏನು ಬಾರ್ಗಿನ್ ಇರಲ್ಲ. ಮತ್ತೆ ಇದಕ್ಕೂ ನಿಮ್ಗೆ ಆಯಿಲ್ ಚೇಂಜ್, 3 ಫ್ರೀ ಸರ್ವಿಸಸ್, ವ್ಯಾರಂಟಿ ಪ್ರತಿಯೊಂದು ಸಿಕ್ಬಿಡುತ್ತೆ. 5,10,000. ನ್ಯೂ ಶೇಪ್ ವ್ಯಾಗನರ್ ಅಲ್ಲ, ನ್ಯೂ ಶೇಪ್ ಸೆಲೆರಿಯೋ ಸರ್. ಓಕೆ ಓಕೆ ಓಕೆ. ಹಾಗೆ ಬಲೇನೋ ಸರ್? ಸರ್ ಬಲೇನೋ 2018 ಡೆಲ್ಟಾ ವೇರಿಯಂಟ್, ಸಿಂಗಲ್ ಓನರ್. ಇದು ಕೂಡ 1 ಲಕ್ಷ ಡ್ರೈವ್ ಅನ್ನು, ಪೆಟ್ರೋಲ್ ವೇರಿಯಂಟ್. ಸರ್ ಇದು ನಿಮಗೆ 5,75,000ಕ್ಕೆ ಕೊಡ್ತೀವಿ ಸರ್ ಫೈನಲ್. 5,75,000ಕ್ಕೆ ಡೆಲ್ಟಾ ವೇರಿಯಂಟ್ ಬಲಿನೋ ಸಿಗ್ತಾ ಇದೆ. ಹಾಗೆ ಇದು ಇನ್ನೊಂದು ಆಲ್ಟೋ ಇದೆಯಲ್ಲ ಸರ್ ಇಲ್ಲಿ? ಸರ್ ನ್ಯೂ ಆಲ್ಟೋ K10 2022 ಮಾಡೆಲ್. ಇದು ಜಸ್ಟ್ ಇಯರ್ ಹ್ಯಾಂಡಲ್ ತಗೊಂಡಿದ್ದಾರೆ ಸರ್. ಸಿಂಗಲ್ ಓನರ್. ಇದಕ್ಕೂ ಸಹ ವಾರಂಟಿ ಎಲ್ಲ ಇರುತ್ತೆ. ಬರೀ 30,000 ಡ್ರೈವರ್ ಆಗಿದೆ. 5,05,000 ಸರ್. ಎಷ್ಟು ಸರ್ ಫೈನಲ್? 5,05,000. ಟೈರ್ ಮತ್ತೆ ನಿಮಗೆ ಎಲ್ಲೋ ಟಚ್ ಅಪ್ ಪಾಯಿಂಟ್ ಏನೂ ಆಗಿಲ್ಲ. ಒರಿಜಿನಲ್ ಗಾಡಿ ಅಂತಾನೆ ಹೇಳ್ಬೋದು. ಸಿಯಾಜ್ ಸರ್? ಸರ್ ಸಿಯಾಜ್ ಡೀಸೆಲ್ ವೇರಿಯಂಟ್ 2015 ಮಾಡಲ್, ಸೆಕೆಂಡ್ ಓನರ್. 5,85,000 ಆಗತ್ತೆ ಸರ್ ಫೈನಲ್ ಟು ಫೈನಲ್. ಮಾರುತಿ ಸುಜುಕಿ ಸಿಯಾಜ್ ನ ಕೇಳ್ತಾನೆ ಇರ್ತೀರಾ. ಎಷ್ಟು ಸರ್ ಫೈನಲ್? 5,85,000. 5,85,000. ಇದು ಎಕ್ಸ್ಪ್ರೆಸ್ ಸರ್? ಇದು ಎಸ್ಟರ್ಡೇ ಬುಕ್ ಸರ್. ಇದು ಬುಕ್ ಆಗಿದ್ಯಾ? ಇದು ಬ್ರೀಜಾ ಸರ್? ಇದು 2019 ZDI ವೇರಿಯಂಟ್. ZDI ಪ್ಲಸ್ ಟಾಪ್ ಅಂಡ್. ಅದಕ್ಕಿಂತ ಒಂದು ವೇರಿಯಂಟ್ ಕೆಳಗೆ. ಇದು ಸಿಂಗಲ್ ಓನರ್ ಸರ್. 1,19,000 ಓಡಿದೆ, ಡೀಸೆಲ್ ವೇರಿಯಂಟ್. ಇದು ಸರ್ ನಿಮಗೆ 8,50,000 ಆಗುತ್ತೆ. 8.5 ಲಕ್ಷ. 8.5 ಲಕ್ಷಕ್ಕೆ ಬ್ರೀಜಾ ಸಿಗ್ತಾ ಇದೆ. ಅದರಲ್ಲೂ ಎಷ್ಟೇ ಮಾಡೆಲ್ ಸರ್ ಇದು? 19 ಮಾಡೆಲ್ ಗಾಡಿ. 19 ಮಾಡೆಲ್ ಬ್ರೀಜಾ ಸರ್? ಸರ್ 2020 ಮಾಡೆಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್. ಬರೀ 95,000 ಕಿಲೋಮೀಟರ್ ರನ್ ಆಗಿದೆ. ಓನರ್ಶಿಪ್ ಡೀಸೆಲ್ ಗಾಡಿ ಎಲ್ಲ 1 lakh ಅಬೌವ್ ಕ್ರಾಸ್ ಆಗಿರತ್ತೆ ಆಲ್ರೆಡಿ. ಇನ್ನು 95,000 ಕಿಲೋಮೀಟರ್ ಓಡಿದೆ. ಓಕೆ. ಓನರ್ಶಿಪ್ ಸಿಂಗಲ್ ಓನರ್, ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಗಾಡಿ. ಪ್ರೈಸಿಂಗ್ ಇದಕ್ಕೂ ನಿಮಗೆ ವಾರಂಟಿ ಸಿಗುತ್ತೆ. ಪ್ರೈಸಿಂಗ್ ಬಂದ್ಬಿಟ್ಟು 8,70,000 ಆಗುತ್ತೆ ಸರ್ ಫೈನಲ್. ಫೈನಲ್ ಹೇಳಿ ಸರ್ ಒಂದು ಪ್ರೈಸ್.
ಒಂದು 10,000 ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 860 ಮಾಡ್ಕೊಡೋಣ ಫೈನಲ್. 8,60,000. ಇದು ಸರ್ ಬಲಿನೋ ಇದೆಯಲ್ಲ ಇನ್ನೊಂದು ಬಲಿನೋ 2018 ಮಾಡೆಲ್ ಗ್ರೇ ಕಲರ್ ಸಿಂಗಲ್ ಓನರ್ ಸರ್. ಇದು ಕೂಡ ಪೆಟ್ರೋಲ್ ವೇರಿಯಂಟ್. 59,000 ಕಿಲೋಮೀಟರ್ ರನ್ ಆಗಿದೆ. ಓಕೆ ಸರ್ 5,75,000 ಆಗುತ್ತೆ ಸರ್ ಫೈನಲ್. 5,75,000ಕ್ಕೆ 18 ಮಾಡೆಲ್ ಬಲಿನೋ ಸಿಗ್ತಾ ಇದೆ. ಗ್ರೇ ಕಲರ್ ಸೂಪರ್ ಆಗಿದೆ ನೋಡೋದಕ್ಕೆ. ಫೈನಲ್ ಎಷ್ಟು ಸರ್? ಸರ್ 5,75,000. ಇನ್ನೊಂದು ಪ್ರೈಸ್ ಹೇಳಿ. ಇನ್ನೊಂದು ಪ್ರೈಸ್ ಸರ್ ಅದು ಆಲ್ರೆಡಿ ನೆಗೋಷಿಯಬಲ್ ಮಾಡ್ಕೊಟ್ಬಿಟ್ಟಿದ್ವಿ ಸರ್. ಆಫರ್ ಅಲ್ಲಿ ಇದೆ ಕಾರ್ ಅದು. ಓಕೆ 5,75,000 ಫೈನಲ್ ಅಂತೆ. ಹಾಗೆ ಇದು ಸರ್ ಡಸ್ಟರ್ ಸರ್ 2013 ಮಾಡೆಲ್ ಡಸ್ಟರ್ ಸೆಕೆಂಡ್ ಓನರ್ RXC ಬೇಸಿಕ್ ವರ್ಷನ್ ಸರ್. ಇದು ಮೈಗ್ರೇಟ್ ವೆಹಿಕಲ್. ಡೆಲ್ಲಿ ಟು KA ಕನ್ವರ್ಟ್ ಆಗಿರೋದು. ಓಕೆ 14 ಆಗಿದೆ. ಸೆಕೆಂಡ್ ಓನರ್. ಇದು ನಿಮಗೆ 3,80,000 ಆಗುತ್ತೆ ಸರ್ ಫೈನಲ್. ಎಷ್ಟು ಸರ್ ಫೈನಲ್? 3,80,000ಕ್ಕೆ SUV ಡೀಸೆಲ್ ವೇರಿಯಂಟ್. ಸೂಪರ್ ಸರ್. ನೋಡಿ ಡಸ್ಟರ್ ನಿಮ್ಗೆ 3,80,000ಕ್ಕೆಲ್ಲ ಸಿಗ್ತಾ ಇದೆ. ಫೈನಲ್ ಸರ್ ಅದು? ಫೈನಲ್ ಸರ್. ಇದು ಕ್ವಿಡ್ ಮತ್ತೆ ಕಿಲೋಮೀಟರ್ ಕೂಡ ಕಡಿಮೆ ಡ್ರೈವ್ ಆಗಿದೆ. 70,000 ಓಡಿದೆ. 70,000 ಡೀಸೆಲ್ ಗಾಡಿ. 110 PS 85 PS ಸರ್? ಸರ್ 85 PS. 85 PS ಒಳ್ಳೆ ಮೈಲೇಜ್ ಬರುತ್ತೆ. ಹಾಗೆ ಕ್ವಿಡ್ ಒಂದು ಇದೆಯಲ್ಲ ಸರ್? 2018 ಮಾಡೆಲ್. ಮೈಲೇಜ್ ಚೆನ್ನಾಗಿರುತ್ತೆ. 65 ಕಿಲೋಮೀಟರ್ ರನ್ ಆಗಿದೆ. 3,20,000 ಫೈನಲ್ ಟು ಫೈನಲ್ ಆಗುತ್ತೆ ಸರ್. 2018 ಮಾಡಲ್. 2018 ಮಾಡೆಲ್ ಸಿಂಗಲ್ ಓನರ್. 65,000 ಕಿಲೋಮೀಟರ್ ರನ್ ಆಗಿದೆ. 65. 3,20,000ಕ್ಕೆಲ್ಲ ಫೈನಲ್ ಆಗುತ್ತೆ. ಟೈರ್ ಎಲ್ಲ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಟೈರ್ಸ್ ಕಂಡೀಷನ್ ಎಲ್ಲ ಆಗಿದೆ ಅಂತ. 3,20,000ಕ್ಕೆ ಫೈನಲ್ ಆಗುತ್ತೆ. ಇನ್ನೊಂದು ಜಾಗ ಇದೆಯಲ್ಲ ಸರ್? ಫ್ರಂಟ್ ಪವರ್ ವಿಂಡೋ ಬರುತ್ತೆ ಸರ್. ಇದು 2021 VXI ಸಿಂಗಲ್ ಓನರ್. 74,000 ಕಿಲೋಮೀಟರ್ ರನ್ ಆಗಿದೆ. 5,20,000 ಆಗುತ್ತೆ ಸರ್. 5,20,000. 5,20,000ಕ್ಕೆ ಲೇಟೆಸ್ಟ್ ಮಾಡೆಲ್ ವ್ಯಾಗನಾರ್ ಪೆಟ್ರೋಲ್ ಗಾಡಿ ಸಿಗ್ತಾ ಇದೆ. ವೇರಿಯಂಟ್ ಯಾವ್ದು ಸರ್ ಇದು? VXI ಸರ್. VXI ವೇರಿಯಂಟ್. ಹಾಗೆ ಇನ್ನೊಂದು ಐಟನ್ ಇದೆಯಲ್ಲ ಸರ್? ಸರ್ ಐಟನ್ 2015 ಮಾಡೆಲ್ ಮ್ಯಾಗ್ನಾ ವೇರಿಯಂಟ್ ಸಿಂಗಲ್ ಓನರ್ ಸರ್. 3,40,000 ಆಗುತ್ತೆ. 1,00,000ಕ್ಕೆ 1,000 ಕಿಲೋಮೀಟರ್ ಕಡಿಮೆ ರನ್ ಆಗಿದೆ. 99,000 ಓಡಿದ್ಯಾ? ಓಕೆ 15 ಮಾಡೆಲ್ ಐಟೆನ್ ಅಂತೆ. ಪ್ರೈಸಿಂಗ್ ಕೂಡ ಚೆನ್ನಾಗಿದೆ ನೋಡಿ. ಸರ್ ಸರ್ ಹುಂಡೈ ಸೆಂಟ್ರೋ 2007 ಮಾಡೆಲ್ ಥರ್ಡ್ ಓನರ್ ಸರ್. 1,55,000 ಫೈನಲ್ ಆಗುತ್ತೆ ಸರ್. 1,55,000ಗೆ 7 ಲಕ್ಷಕ್ಕೂ ಕೊಡೋಣ ಬನ್ನಿ ಸರ್. ಎಷ್ಟು ಸರ್ ಫೈನಲ್? 1,50,000 ಕೊಡೋಣ ಫೈನಲ್. 1.5 ಲಕ್ಷಕ್ಕೆ ಕಂಡೀಷನ್ ಚೆನ್ನಾಗಿದೆ ಸರ್. ಕಂಡೀಷನ್ ನೋಡ್ತಾ ಇರ್ಬೋದು. ಬಾಡಿ ಲೈನಿಂಗ್ ಸ್ಕ್ರಾಚಸ್ ಎಲ್ಲ ಕಡಿಮೆ ಇದೆ. ಟೈರ್ಸ್ ಕಂಡೀಷನ್ ಎಲ್ಲ ನೋಡಬಹುದು. ತುಂಬಾ ಚೆನ್ನಾಗಿದೆ. ಲೆದರ್ ಸೀಟ್ ಅಪಾಸಿಟಿ ಬರುತ್ತೆ. ಪವರ್ ಸ್ಟೀರಿಂಗ್ ಎಲ್ಲ ಬಂದ್ಬಿಡುತ್ತಲ್ಲ ಸರ್? ಸರ್ ಇಲ್ಲ ಇನ್ನೊಂದು ಸೆಲೆರಿಯೋ 2017 ಸೆಕೆಂಡ್ ಓನರ್ ಬ್ಲೂ ಕಲರ್ ಸರ್. 89,000 ಡ್ರೈವನ್ ಆಗಿದೆ. 3,85,000 ಇದೆ ಸರ್ ಕೋಟಿಂಗ್ ಪ್ರೈಸ್. ಫೈನಲ್ 3,85,000 ನಿಮ್ಗೊಂದು 375 ಆಗತ್ತೆ ಸರ್ ಫೈನಲ್. 3,75,000ಕ್ಕೆ ಸೆಲೆರಿಯೋ ಡೀಲ್ ಕ್ಲೋಸ್ ಆಗುತ್ತೆ. 2017 ಮಾಡೆಲ್ ಗಾಡಿ. ಈ ಶಿಫ್ಟ್ ಸರ್? ಸರ್ ಶಿಫ್ಟ್ 2007 ಮಾಡೆಲ್ VXI ಪೆಟ್ರೋಲ್ ಸರ್. 2,10,000 ಆಗುತ್ತೆ ಸರ್ ಫೈನಲ್. ಫೈನಲ್ ಹೇಳಿ ಸರ್ ಇನ್ನೊಂದು? ಸರ್ 2,05,000 ಕೊಡೋಣ ಸರ್ ಫೈನಲ್. 2,05,000ಕ್ಕೆ ಶಿಫ್ಟ್ ಡೀಲ್ ಕ್ಲೋಸ್ ಆಗುತ್ತೆ. ಇನ್ನೊಂದು ಲೇಟೆಸ್ಟ್ ಶಿಫ್ಟ್ ಸರ್? ಸರ್ 2014 ಮಾಡೆಲ್ VXI ಪೆಟ್ರೋಲ್. ಇದು ಸೆಕೆಂಡ್ ಓನರ್. 4,40,000 ಆಗುತ್ತೆ ಸರ್ ಫೈನಲ್. 4,40,000ಗೆ 14 ಮಾಡೆಲ್ ಶಿಫ್ಟ್. ಇನ್ನೊಂದು ಶಿಫ್ಟ್ ಇದೆಯಲ್ಲ ಸರ್? ಸರ್ 2010 ಮಾಡೆಲ್ 1,03,000 ಕಿಲೋಮೀಟರ್ ರನ್ ಆಗಿದೆ. ಇದು ಪೆಟ್ರೋಲ್ ವೇರಿಯಂಟ್. ಇದು 2,20,000 ಸರ್. ಇದು 2,20,000. 10,000 ಕೊಡೋಣ ಸರ್ ಫೈನಲ್. 2,10,000ಕ್ಕೂ ಇದೆ, 2,05,000ಕ್ಕೂ ಇದೆ, ಮತ್ತೆ 4,40,000ಕ್ಕೂ ಇದೆ. ಇದು ಸರ್ ಆಲ್ಟೋ ಕೆಟೇನು? ಆಲ್ಟೋ ಕೆಟನ್ 2011 ಮಾಡೆಲ್ ಸೆಕೆಂಡ್ ಓನರ್. 2,15,000 ಸರ್ ಫೈನಲ್. 2011 ಮಾಡೆಲ್ ಆಲ್ಟೋ ಕೆಟೇನು 2,15,000. ಅದರಲ್ಲೂ ಕಡಿಮೆ ಆಗುತ್ತೆ. ಆನ್ ಟೇಬಲ್ ಬರಬೇಕು ಅಲ್ವಾ ಸರ್? ಹೌದು. ಇದು ಈಕೋ ಕಡಿಮೆ ಮಾಡ್ಕೊಡೋಣ ಸರ್. 2021 ಮಾಡೆಲ್ 37,000 ಕಿಲೋಮೀಟರ್ ಓಡಿದೆ. ಫಿಟ್ಟಿಂಗ್ಸ್ ಎಲ್ಲ ನೋಡ್ತಾ ಇರ್ಬೋದು. ಡೋರ್ ಮೋಲ್ಡಿಂಗ್, ಡೋರ್ ವೈಸರ್ ಬಿಟ್ರೆ ಎಲ್ಲ ಇದೆ. ಮೇಜರ್ ಫಿಟ್ಟಿಂಗ್ ಎಲ್ಲ ಇದೆ. ಹೌದು ಜಾಸ್ತಿ ಇದೆ. ಫುಟ್ರೆಸ್ಟ್ ಇರ್ಬೋದು, ಮತ್ತೆ ಬಂಪರ್ ಇರ್ಬೋದು, ಕ್ಯಾರಿಯರ್ ಇರ್ಬೋದು, ಎಲ್ಲ ಇದೆ. 4+1 5 ಸೀಟರ್ ಗಾಡಿ. 5 ಸೀಟರ್ ಗಾಡಿ ಸರ್. ಇದು ನಿಮಗೆ 5,50,000 ಹೇಳ್ತಾ ಇದೀವಿ ಫೈನಲ್. 2021 ಮಾಡೆಲ್ ಸರ್ ಇದು. ಓಕೆ 21 ಮಾಡೆಲ್ ಗಾಡಿ. 5 ಲಕ್ಷ ಪ್ರೈಸ್ ಸ್ಟ್ರೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಎಷ್ಟು ಸರ್ ಫೈನಲ್ ಪ್ರೈಸ್? 5,50,000 ಇದೆ. ಅದರಲ್ಲೂ ಕಡಿಮೆ ಆಗುತ್ತೆ. ಸ್ಟ್ರೈಟ್ಲಿ ಈ ಈಕೋ ಸರ್? ಸರ್ 2022 ಮಾಡೆಲ್ ಸಿಂಗಲ್ ಓನರ್. 5,25,000 ಆಗುತ್ತೆ ಸರ್. 21 ಮಾಡೆಲ್ ಗಾಡಿ 5,20,000. ಇನ್ನೊಂದು ಈಕೋ ಇದೆಯಲ್ಲ ಸರ್ ಇಲ್ಲಿ? ಸರ್ 2018 ಸಿಲ್ವರ್ ಕಲರ್ ಥರ್ಡ್ ಓನರ್. ಇದು ಸರ್ 3,50,000 ಆಗುತ್ತೆ ಸರ್ ಫೈನಲ್. 3,50,000. 3,50,000ಕ್ಕೆ 18 ಮಾಡೆಲ್ ಈಕೋ ಸಿಗ್ತಾ ಇದೆ. ಆಲ್ಮೋಸ್ಟ್ ಈಕೋಗಳಲ್ಲಿ ಒಂದು 3 ಗಾಡಿಗಳಿದೆ. ಲಾಸ್ಟ್ ಟೈಮ್ ಸುಮಾರು ಒಂದು ಲೈನ್ ಅಪ್ ಮಾಡ್ಬಿಟ್ಟಿದ್ರು. ಈ ಸಲ ಕಡಿಮೆ ಆಗ್ಬಿಟ್ಟಿದೆ. ಎಲ್ಲ ವಿಡಿಯೋ ನೋಡಿ ಸೇಲ್ ಆಗಿದಾವೆ ಸರ್ ಎಲ್ಲ. ಹಾಗೆ SX4 ಸರ್?
ಸರ್ SX4 ವಿತ್ CNG ಫಿಟ್ಟಿಂಗ್, ಮೈಲೇಜ್ ಪೆಟ್ರೋಲ್ ಅಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ ನಮ್ ಕಸ್ಟಮರ್ಸ್ ಎಲ್ಲ. ಸೊ ಅದಕ್ಕೆ ಇದು CNG ಫಿಟ್ಟಿಂಗ್ ಆಲ್ರೆಡಿ ಕಸ್ಟಮರ್ ಫಿಟ್ಟಿಂಗ್ ಮಾಡಿರೋದೇ ಗಾಡಿ ಬೈ ಮಾಡಿದೀವಿ. 2010 ಮಾಡಲ್ ZXi ಪೆಟ್ರೋಲ್ ವೇರಿಯಂಟ್, 1,20,000 ಕಿಲೋಮೀಟರ್ ರನ್ ಆಗಿದೆ ಸರ್. 2,35,000 ಕೊಡೋಣ ಸರ್ ಫೈನಲ್. 2,35,000ಕ್ಕೆ SX4 ಸೆಡನ್ ಸಿಗ್ತಾ ಇದೆ. ಮೈಲೇಜ್ ವಿತ್ ಕಂಫರ್ಟ್ ಆಗಿ ಓಡಾಡಬಹುದು ಸರ್ ವೆಹಿಕಲ್. ಹಾಗೆ ಇದು ಸರ್ ಎಸ್ಪ್ರೆಸೋ 2020 ಮಾಡಲ್, ವಾರಂಟಿ ಸಿಗುತ್ತೆ ಇದಕ್ಕೆ. ಸಿಂಗಲ್ ಓನರ್ 63,000 ಕಿಲೋಮೀಟರ್ ರನ್ ಆಗಿದೆ. 4,15,000 ಈಗ ಆಗುತ್ತೆ ಸರ್ ಫೈನಲ್. 4,15,000. 4,15,000 ಆನ್ ಟೇಬಲ್ ಬನ್ನಿ ಅದೇನಿದೆಯೋ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಮ್ನಿ ಸರ್ ಓಮಿನಿ 2018 ಮಾಡಲ್, ಇದು ನಿಮಗೆ ಸಿಂಗಲ್ ಓನರ್ 7+1. 17 18 ರಿಜಿಸ್ಟರ್ ಇದು. 1,60,60,000 ಕಿಲೋಮೀಟರ್ ರನ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ 3,40,000 ಆಗುತ್ತೆ ಸರ್ ಫೈನಲ್. ಇನ್ನೊಂದು ಹೇಳಿ ಸರ್. 3,25,000 ಕೊಡೋಣ ಸರ್ ಫೈನಲ್ ವಿತ್ ಫ್ಯಾನ್ಸಿ ನಂಬರು. ವಿಡಿಯೋದಲ್ಲಿ ಲಾಸ್ಟ್ ಗಾಡಿ ಒಂದು ಆಫರ್ ಕೊಟ್ಬಿಡೋಣ, 3,25,000 ಕೊಡೋಣ ಸರ್ ಫೈನಲ್. ನೀವಿನ್ನು ಆಟೋಮೊಬೈಲ್ಸ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಸೊ ನಾನು ಅಪ್ಡೇಟ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.